ಹಿಮಾದ್ ಬಂದಾಗ ಅವ್ನಿಗೆ ಗೊತ್ತಾಗುತ್ತೆ ಈ ರೀತಿ ಇವಳು ಗಾಡಿನ ಹೊರಗಡೆ ನಿಲ್ಲಿಸಿದ್ದಾಳೆ ಅಂತ. ಎಲ್ಲಿದೆ ಅಂತ ನೋಡೋಣ ಅಂತ ಹೋಗ್ತಾರೆ, ಆ ಗಾಡಿಯಲ್ಲಿ ಇರೋದಿಲ್ಲ. ಆ ವ್ಯಕ್ತಿ ಬಂದು ಆ ಗಾಡಿನ ತೊಗೊಂಡು ಹೊರಟೋಗಿರ್ತಾನೆ. ಈಗ ಹಿಮಾದ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಆಗ ಹಿಮಾದ್ ಒಂದು ಸ್ಕೂಲಲ್ಲಿ ಟೀಚರ್ ಆಗಿರ್ತಾನಲ್ಲ, ಅಲ್ಲಿ ಒಬ್ಬ ಸ್ಟೂಡೆಂಟ್ ಇರ್ತಾನೆ. ಅವ್ರ ತಂದೆ ಟ್ರಾಫಿಕ್ ಪೊಲೀಸಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಸ್ಟೂಡೆಂಟ್ನ ಹೆಲ್ಪ್ ಕೇಳ್ತಾನೆ ಹಿಮಾದ್. ನನಗೆ ಈ ರೀತಿ ಒಂದು ಹೆಲ್ಪ್ ಆಗಬೇಕು, ನಾನೊಂದು ಗಾಡಿ ನಂಬರ್ ಕೊಡ್ತೀನಿ, ಅದ್ರ ಓನರ್ ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಆ ಸ್ಟೂಡೆಂಟ್ನ ಸಹಾಯದಿಂದ ಅವನಿಗೆ ಈ ಗಾಡಿ ಓನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಅವನು ಹುಡ್ಕೊಂಡು ಹೋಗ್ತಾನೆ. ಆ ಗಾಡಿ ಒಂದು ಬೇಕ್ರಿ ಮುಂದೆ ನಿಂತಿರುತ್ತೆ. ಅಲ್ಲಿ ಹೋದಾಗ ಆ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಅವನ ಹೆಸರು ಮಜೀದ್ ಅಂತ, ಒಬ್ಬ ಯಂಗ್ ಫೆಲೋ. ಅವನು ಆ ಬೇಕ್ರಿಯಿಂದ ಕೆಲವೊಂದು ವಸ್ತುಗಳನ್ನ ತೊಗೊಂಡು ಆ ಪಿಕಪ್ ಗಾಡಿಯಲ್ಲಿ ಹಾಕ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಇನ್ನೊಂದು ಅಂಗಡಿ ಅದು, ಅಲ್ಲಿ ಹೋಗ್ತಾನೆ. ಅಲ್ಲಿ ಇವನ್ನ ಫಾಲೋ ಮಾಡಿಕೊಂಡು ಹಿಮಾದ್ ಹೋಗ್ತಾನೆ. ಹೋಗಿ ಅವನ್ನ ಮಾತಾಡಿಸ್ತಾನೆ. ಅಲ್ಲಿ ಹೊರಗಡೆ ಇದೆಯಲ್ಲ ಆ ಪಿಕಪ್ ಗಾಡಿ, ಅದು ನಿಮ್ಮದೇನಾ ಅಂತ. ಅವನು ಹೇಳ್ತಾನೆ, ಹೌದು ನಮ್ಮದೇ. ಯಾಕೆ ಅಂತ. ನನಗೆ ಒಂದು ಹೆಲ್ಪ್ ಆಗಬೇಕು, ನನ್ನ ಮನೆಯಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ಮೂವ್ ಮಾಡಬೇಕು, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಸರ್ ಅದು ಆ ಥರ ಗಾಡಿ ಅಲ್ಲ ಸರ್, ಅದು ಸುಮ್ಮನೆ ಈ ಥರ ಅಂಗಡಿಗಳಿಗೆ ಕೆಲವು ವಸ್ತುಗಳನ್ನ ಸಪ್ಲೈ ಮಾಡ್ತೀವಿ ಅಷ್ಟೇ, ಈ ಮೂವ್ ಮಾಡೋದಕ್ಕೆಲ್ಲ ಅದು ಸೆಟ್ ಆಗೋದಿಲ್ಲ ಸರ್, ನಾವು ಮಾಡೋದಿಲ್ಲ ಅಂತ ಹೇಳ್ತಾನೆ. ಸ್ವಲ್ಪ ಹೆಲ್ಪ್ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಹಣ ಕೊಡ್ತೀನಿ ಅಂತ. ಇಲ್ಲ ಸರ್ ನಾನು ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಇಲ್ಲ ನೀವು ನಂಬರ್ ಕೊಡಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ, ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಬನ್ನಿ ಅಂತ ಹೇಳ್ತಾನೆ. ತುಂಬ ಫೋರ್ಸ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ಆ ಮಜೀದನ್ನು ಅವ್ನಿಗೆ ಹೇಳ್ತಾನೆ, ಇಷ್ಟೊಂದು ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಹೋಗು ಅಂತ. ನೆಕ್ಸ್ಟ್ ಹಿಮಾದ್ ಏನು ಮಾಡ್ತಾನಂದರೆ, ತನ್ನ ಹಳೆಯ ಅಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ವ್ಯಕ್ತಿಯನ್ನು ಬರೋಕ್ಕೆ ಹೇಳ್ತಾನೆ. ಒಂದಿನ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ, ಇವನು ಬರ್ತಾನೆ ಅಂತ. ಆಗ ಈ ಮಜೀದ್ ಅನ್ನೋ ವ್ಯಕ್ತಿಯ ಬದಲು ಅಲ್ಲಿ ಒಬ್ಬರು ವಯಸ್ಸಾದವರು ಬರ್ತಾರೆ. ಹಿಮಾದ್ಗೆ ಕನ್ಫ್ಯೂಷನ್ ಆಗೋಗುತ್ತೆ. ಅಲ್ಲ, ನಾನು ಅವ್ನಿಗೆ ಬರೋಕ್ಕೆ ಕೇಳಿದೆ, ಇವನು ಯಾರನ್ನೋ ಕಳಿಸಿದಾನಲ್ಲ ಅಂತ. ಆ ವಯಸ್ಸಾದ ವ್ಯಕ್ತಿ ಹತ್ರ ಕೇಳ್ತಾನೆ, ಅವ್ನು ಬಂದಿಲ್ವಾ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಅವ್ನಿಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಬಂದೆ, ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ಇಲ್ಲ, ಅವನು ಬರಬೇಕಾಗಿತ್ತು ನನಗೆ, ಯಾರು ಅವನು, ನಿಮಗೂ ಅವ್ರಿಗೇನೋ ಸಂಬಂಧ ಅಂತ ಕೇಳಿದಾಗ ಈ ವಯಸ್ಸಾದ ವ್ಯಕ್ತಿ ಹೇಳ್ತಾರೆ, ಅವನು ತುಂಬ ಒಳ್ಳೆ ಹುಡುಗ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಇದ್ದೀನಿ, ನನ್ನ ಅಳಿಯ ಆಗಬೇಕು ಅವನು ಅಂತ ಆ ವಯಸ್ಸಾದವರು ಹೇಳ್ತಾರೆ. ಹೌದಾ, ಸ್ವಲ್ಪ ಅವನಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀರಾ ಅಂತ ಕೇಳ್ತಾನೆ. ಊರಿಗೆ ಡೌಟ್ ಬರುತ್ತೆ, ಈ ಬಿಲ್ಲಿ